Hi students, good morning and welcome back to our new YouTube channel ನಮ್ಮ ವೇದಾಂತು SSLC. ಕರ್ನಾಟಕದ SSLC ಮಕ್ಕಳಿಗೆ ಅಂತಾನೆ ಎಕ್ಸ್ಕ್ಲೂಸಿವ್ ಆಗಿ ಸ್ಟಾರ್ಟ್ ಮಾಡಿರೋ ಈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮ್ಯಾಥ್ಸ್ ಮಾಸ್ಟರ್ ಟೀಚರ್ ಯಶಸ್ವಿ. ಸೊ ಇವತ್ತು ಹೊಸ ಟಾಪಿಕ್ ಜೊತೆಗೆ ಬಂದಿದ್ದೀನಿ, ಅದು ಪಾಲಿನಾಮಿಯಲ್ಸ್. ಪಾಲಿನಾಮಿಯಲ್ಸ್ ಅಂದರೆ ಕೆಲವರಿಗೆ ಸ್ವಲ್ಪ ಕಷ್ಟ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ, ತಲೆ ಕೆಡಿಸ್ಕೊಬೇಡಿ. ಓಕೆ, ಪಾಲಿನಾಮಿಯಲ್ಸ್ ಈಸಿ ಮಾಡೋದಕ್ಕೆ ನಾನಿರೋದು. ಓಕೆ, ಈಗ 30 ಮಿನಿಟ್ಸಲ್ಲಿ ನಿಮಗೆ ಒನ್ ಶಾಟ್ ಆರ್ ಯಶಸ್ವಿ ಸರ್ಸ್ ಗನ್ ಶಾಟ್ ವಿಡಿಯೋ, ಇದು ಯಾವುದಕ್ಕೆ ಯೂಸ್ ಆಗುತ್ತೆ ಅಂದರೆ ರಿವಿಷನ್ಗೆ. ಇದರಲ್ಲಿ ಎಕ್ಸ್ಪ್ಲನೇಷನ್ ಪಾರ್ಟ್ ಇರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಓಕೆ, ಡನ್. ಪಾಲಿನಾಮಿಯಲ್ಸ್. ಪಾಲಿ ಅಂತ ಅಂದರೆ ಏನು? ಪಾಲಿ ಅಂದರೆ ಏನು? ಮೀನಿಂಗ್ ಏನು? ಪಾಲಿ ಅಂತ ಅಂದರೆ ಮೀನಿಂಗ್ ಏನು? ಪಾಲಿ ಅಂತ ಅಂದರೆ ಮೀನಿಂಗ್ ಏನು? Poly is nothing but many. Poly is nothing but many. Poly ಅಂದ್ರೆ many. Okay, polynomials ಅಂತ ಅಂದ್ರೆ it contains two or more terms. Okay, next. ಈಗ listen here. ಒಂದು ಎಕ್ಸ್ಪ್ರೆಷನ್ ತಗೊತೀನಿ, ಎ ಎಕ್ಸ್ ಪ್ಲಸ್ ಬಿ. ಓಕೆ, ಡನ್. ಎ ಎಕ್ಸ್ ಪ್ಲಸ್ ಬಿ, ಇದು ಒಂದು ಎಕ್ಸ್ಪ್ರೆಷನ್. ಓಕೆ, ಈಗ ಲಿಸನ್ ಹಿಯರ್. ಪಾಲಿನಾಮಿಯಲ್ಸ್ ಅಂತ ಅಂದರೆ ಏನು ಅಂತ ಅಂದರೆ ಇಟ್ ಕಂಟೈನ್ಸ್ ಟೂ ಆರ್ ಮೋರ್ ದೆನ್ ಟರ್ಮ್ಸ್, ಮೋರ್ ದೆನ್ ಟೂ ಆರ್ ಮೋರ್. ಓಕೆ, ಟರ್ಮ್ಸ್ ಇರುತ್ತೆ ಅಂದರೆ ಲಿಸನ್ ಹಿಯರ್. ಇದು ಒಂದು ಟರ್ಮ್. ಓಕೆ, ಇದು ಇನ್ನೊಂದು ಟರ್ಮ್. ಓಕೆ, ಈಕ್ವೇಷನ್ ಅಥವಾ ಎಕ್ಸ್ಪ್ರೆಷನ್ ಏನಿರುತ್ತೆ, ಆ ಎಕ್ಸ್ಪ್ರೆಷನ್ ಅಲ್ಲಿ ಟೂ ಟರ್ಮ್ಸ್ ಅಥವಾ ಅದಕ್ಕಿಂತ ಜಾಸ್ತಿ ಟರ್ಮ್ಸ್ ಇದ್ರೆ ಅದನ್ನ ಪಾಲಿನಾಮಿಯಲ್ಸ್ ಅಂತ ಅಂತೀವಿ. ಓಕೆ, ಡನ್. ಓಕೆ, ಈಗ ಲಿಸನ್ ಹಿಯರ್. ಇದೆರಡು ಟರ್ಮ್ಸ್. ಓಕೆ ಸರ್, ಇಲ್ಲಿ ಬಿಗೆ ಮಾತ್ರ ಒಂದು ಟರ್ಮ್ ಅಂದಿದ್ದೀರಾ, ಇಲ್ಲಿ ಎ ಎಕ್ಸ್ ಇದೆ ಟರ್ಮ್, ಅದು ಹೆಂಗಾಗುತ್ತೆ? ಟರ್ಮ್ ಆಗುತ್ತೆ. ಲಿಸನ್ ಹಿಯರ್, ಇದನ್ನ ವೇರಿಯಬಲ್ಸ್ ಅಂತೀವಿ. ವೇರಿಯಬಲ್ಸ್ ಅಂತ ಅಂತೀವಿ. ಓಕೆ, ಡನ್. ಇದನ್ನ ವೇರಿಯಬಲ್ಸ್ ಅಂತೀವಿ. ಓಕೆ, ಲಿಸನ್ ಹಿಯರ್. ಎ ಮತ್ತೆ ಬಿ ನ, ಫಾರ್ ಎಕ್ಸಾಂಪಲ್, ಎ ಮತ್ತೆ ಬಿ ನ ಏನಂತೀವಿ? ಕಾನ್ಸ್ಟೆಂಟ್ಸ್. ಎ ಮತ್ತೆ ಬಿ ನ ಕಾನ್ಸ್ಟೆಂಟ್ಸ್ ಅಂತ ಅಂತೀವಿ. ಓಕೆ, ಈಗ ಎಕ್ಸ್ಪ್ರೆಷನ್ ಪಾಲಿನಾಮಿಯಲ್ ಅಲ್ಲಿ ನಿಮಗೆ ಜಾಸ್ತಿ ಅರ್ಥ ಮಾಡ್ಕೋಬೇಕಾಗಿರೋದು ಅಂತ ಅಂದರೆ ಕಾನ್ಸ್ಟೆಂಟ್ಸ್ ಅಂದ್ರೆ ಏನು, ವೇರಿಯಬಲ್ಸ್ ಅಂತ ಅಂದರೆ ಏನು ಅಂತ. ಓಕೆ, ಇದು ಎರಡು ಟರ್ಮ್ಸ್ ಅಂದರೆ ವೇರಿಯಬಲ್ ಒಟ್ಟಿಗೆ ಇರೋ ಕಾನ್ಸ್ಟೆಂಟ್ಸ್ನ ನಾವು ಒಂದು ಟರ್ಮ್ ಅಂತ ಅಂತೀವಿ, ಇದನ್ನ ಇನ್ನೊಂದು ಟರ್ಮ್ ಅಂತ ಅಂತೀವಿ. ಟೂ ಟರ್ಮ್ಸ್. ಓಕೆ, ಡನ್. ಕಾನ್ಸ್ಟೆಂಟ್ಸ್ ಅಂದ್ರೆ ಏನು? ದ ವ್ಯಾಲ್ಯೂ ಮಸ್ಟ್ ಬಿ ಕಾನ್ಸ್ಟೆಂಟ್. ಕಾನ್ಸ್ಟೆಂಟ್ ಆಗಿರುತ್ತೆ, ವ್ಯಾಲ್ಯೂಸ್ ಚೇಂಜ್ ಆಗಲ್ಲ, ವೇರಿ ಆಗಲ್ಲ. ಓಕೆ, ಅದನ್ನು ನಾವು ಕಾನ್ಸ್ಟೆಂಟ್ಸ್ ಅಂತ ಅಂತೀವಿ. ಫಾರ್ ಎಕ್ಸಾಂಪಲ್, ನಿಮಗೆ ಕೇಳಿದ್ರೆ ಒಂದು ಟ್ರಯಾಂಗಲ್ ಅಲ್ಲಿ ಸಮ್ ಆಫ್ ದ ಆಂಗಲ್ಸ್ ಆಫ್ ತ್ರೀ ಸೈಡ್ಸ್ ಆಫ್ ಟ್ರಯಾಂಗಲ್ ಅಂತ ಅಂದ್ರೆ ಏನಿರುತ್ತೆ? 180. ಅದು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕಾನ್ಸ್ಟೆಂಟ್ ಆಗಿರುತ್ತೆ, 180ನೇ ಇರುತ್ತೆ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಕರೆಕ್ಟಾ? ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಅದು ಎಕ್ಸಾಂಪಲ್ ಕೊಟ್ಟಿದ್ದು ಟ್ರಯಾಂಗಲ್ನ. ಸಮ್ ಆಫ್ ದ ಆಂಗಲ್ಸ್ ಆಫ್ ಟ್ರಯಾಂಗಲ್ಸ್ ಮಸ್ಟ್ ಬಿ 180 ಡಿಗ್ರಿ ಆಲ್ವೇಸ್. 180 ಡಿಗ್ರಿ ಇಸ್ ಕಾನ್ಸ್ಟೆಂಟ್. ಸೊ ಅದಕ್ಕೆ ಕಾನ್ಸ್ಟೆಂಟ್ ಅಂತ ಅಂತೀವಿ. ಇಲ್ಲಿ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಚೇಂಜ್ ಆಗಲ್ಲ, ವೇರಿ ಆಗಲ್ಲ. ಓಕೆ, ವೇರಿಯಬಲ್ಸ್ ಏನಿದೆ, ಈ ವೇರಿಯಬಲ್ಸ್ ವೇರಿ ಆಗ್ತಾ ಇರುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಈ ವೇರಿಯಬಲ್ ವ್ಯಾಲ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾನೆ. ಈ ಎಕ್ಸ್ ಜಾಗಕ್ಕೆ ನಾವು 1 ತಗೋಬಹುದು, 2 ತಗೋಬಹುದು, 3 ತಗೋಬಹುದು, 4 ತಗೋಬಹುದು, ಸೋ ಆನ್. ಅದು ವೇರಿ ಆಗ್ತಾ ಇರುತ್ತೆ. ಬಟ್ ಎಕ್ಸ್ ವೇರಿ ಆಯಿತು ಅಂದ್ರು ಟರ್ಮ್ಸ್ ವೇರಿ ಆಗಲ್ಲ.
ಓಕೆ, ಫಾರ್ ಎಕ್ಸಾಂಪಲ್ ಈಗ ವೇರಿಯೇಬಲ್ಸ್ ಸರ್ ಯಾವಾಗಲೂ ಎಕ್ಸ್ ಅಂತಾನೆ ತಗೋಬೇಕಾ ವೇರಿಯೇಬಲ್ಲು? ನೋ, ರೂಲ್ಸ್ ಇಲ್ಲ. ಲಿಸನ್ ಹಿಯರ್, ಇದು ಕಾಮನ್ ಟರ್ಮ್ ಆಫ್ ಪಾಲಿನಾಮಿಯಲ್. ಈಗ ಲಿಸನ್ ಹಿಯರ್, ಪಾಲಿನಾಮಿಯಲ್ ಆಫ್ ಯಾವ್ದ್ರದ್ದು ಪಾಲಿನಾಮಿಯಲ್? ಎಕ್ಸ್. ಪಾಲಿನಾಮಿಯಲ್ ಆಫ್ ಎಕ್ಸ್. ಇಲ್ಲಿ ಯಾವ ವೇರಿಯೇಬಲ್ ಯೂಸ್ ಮಾಡಿರ್ತೀವಿ ಅದನ್ನ ಇಲ್ಲಿ ಬರ್ಕೊಬೇಕು. ಪಾಲಿನಾಮಿಯಲ್ ಆಫ್ ಎಕ್ಸ್ ಈಕ್ವಲ್ಸ್ ax ಪ್ಲಸ್ ಬಿ. ಫಾರ್ ಎಕ್ಸಾಂಪಲ್ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಪಾಲಿನಾಮಿಯಲ್ ಆಫ್ y ಈಕ್ವಲ್ಸ್ 2y ಪ್ಲಸ್ 6. ಇದು ಕೂಡ ಒಂದು ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್. ಓಕೆ, ಡನ್. ಇಲ್ಲಿ ಏನು ವೇರಿಯೇಬಲ್ಸ್ ಇರುತ್ತೆ ಅದನ್ನು ತಗೊಳ್ಳಿ. y ಅಂತಾನೆ ತಗೊಳ್ಳೋದೇನಿಲ್ಲ. ಪಿ ಆಫ್ ಝೆಡ್ ಫಾರ್ ಎಕ್ಸಾಂಪಲ್ 6z ಪ್ಲಸ್ 3. ಓಕೆ, ಅನದರ್ ಒನ್. ಈಗ ಫಾರ್ ಎಕ್ಸಾಂಪಲ್ ಈಗ ನನ್ನ ಹೆಸರು ಯಶಸ್ವಿ, ನಾನು y ಅಂತ ತಗೊಂಡಿದ್ದೀನಿ. ನಿಮ್ಮ ಹೆಸರು ಏನಿರುತ್ತೆ ಆ ಲೆಟರ್ನ ತಗೊಳ್ಳಿ, ನೋ ಪ್ರಾಬ್ಲಮ್. ಓಕೆ, ಫಾರ್ ಎಕ್ಸಾಂಪಲ್ ಈಗ ರಮೇಶ್ ಅಂತ ಹೆಸರಿದ್ರೆ r, ದಟ್ ಈಸ್ 8r ಪ್ಲಸ್ 7. ಹೆಂಗೆ ಬೇಕಾದ್ರೂ ತಗೋಬೋದು, ಬಟ್ ಏನು ವೇರಿಯೇಬಲ್ಸ್ ಇರುತ್ತೆ ಅದನ್ನು ತಗೊಬೇಕು. ಓಕೆ, ಡನ್. ಓಕೆ, ax ಪ್ಲಸ್ ಬಿ. ಓಕೆ, ಇದು ಒಂದು ಪಾಯಿಂಟ್. ನೆಕ್ಸ್ಟ್ ಲಿಸನ್ ಹಿಯರ್, ಇಲ್ಲಿ ಪವರ್ ವ್ಯಾಲ್ಯೂಸ್ ಬರುತ್ತೆ. ಸೊ ಇದರಲ್ಲಿ ಪವರ್ ಯಾವಾಗಿದ್ರೂ ಹೋಲ್ ನಂಬರ್ ಇರಬೇಕು. ಪವರ್ ಮಸ್ಟ್ ಬಿ ಹೋಲ್ ನಂಬರ್. ಹೋಲ್ ನಂಬರೇ ಇರಬೇಕು. ಅದನ್ನ ಪಾಲಿನಾಮಿಯಲ್ ಅಂತೀವಿ ಅಥವಾ ಕ್ವಾಡ್ರಾಟಿಕ್ ಎಕ್ಸ್ಪ್ರೆಷನ್ ಅಂತೀವಿ. ಹೋಲ್ ನಂಬರ್ ಇಲ್ಲ ಅಂದ್ರೆ ಅದನ್ನ ಪಾಲಿನಾಮಿಯಲ್ ಅನ್ನಲ್ಲ. ಓಕೆ, ಡನ್. ಹೋಲ್ ನಂಬರ್ ಅಂದ್ರೆ ಯಾವ್ದು? 0, 1, 2, 3, 4 and so on. ಓಕೆ, ಪವರ್ ಯಾವಾಗಿದ್ರೂ ಹೋಲ್ ನಂಬರೇ ಇರಬೇಕು. ಓಕೆ, ಲೆಟ್ಸ್ ಟೇಕ್ ಎನ್ ಎಕ್ಸಾಂಪಲ್. 4x plus 2. ಸರ್ ಇದರಲ್ಲಿ ಪವರ್ ಎಲ್ಲಿದೆ? ಸಿ, ಪವರ್ ಇಲ್ಲ, ಬಟ್ ಪವರ್ ಇಲ್ಲದಿದ್ದಾಗ ನಾವು ಇದನ್ನ 1 ಅಂತ ಕನ್ಸಿಡರ್ ಮಾಡ್ಕೊಬೇಕು. ಪವರ್ ಇದೆ, 1 is the whole number. ಓಕೆ, ಡನ್. ನೆಕ್ಸ್ಟ್ 8y minus 3. ಇಲ್ಲಿ ಪವರ್ ಇದೆ. ಓಕೆ, ಇದು ಕೂಡ ಪಾಲಿನಾಮಿಯಲ್. ಓಕೆ, ನೆಕ್ಸ್ಟ್ ಲಿಸನ್ ಹಿಯರ್, y cube minus 1 by x. ಓಕೆ, y cube minus 1 by x ಅಂತ ತಗೊಳ್ಳೋಣ. ಓಕೆ, y cube minus 1 by x ಇದನ್ನ ತಗೊಂಡ್ರೆ y cube minus x ಮೇಲೆ ಹೋದಾಗ x to the power of 1. ಸೊ ಲಿಸನ್ ಹಿಯರ್, ಇದು -1 ಇದೆ, ಅದು ಹೋಲ್ ನಂಬರ್ ಅಲ್ಲ. ಇದು ಪಕ್ಕಾ ಪಾಲಿನಾಮಿಯಲ್ ಎಕ್ಸ್ಪ್ರೆಷನ್ ಆಗಲ್ಲ. ಯಾಕೆ ಅಂದರೆ ಇಲ್ಲಿ -1 ಇದೆ, ಇಲ್ಲಿ x ಇದೆ, 1 by x ಇದೆ. ಅದು ನಾನು ಮೇಲ್ ತಗೊಂಡು ಅಂದರೆ ಪ್ಲಸ್ ಇರೋದು ಮೈನಸ್ ಆಗುತ್ತೆ, -1 ಆಗುತ್ತೆ. ಓಕೆ, ಡನ್. ಸೊ ನಾನೇನು ಹೇಳಿದೆ, ಹೋಲ್ ನಂಬರ್ ಇರಬೇಕು, ಪವರಲ್ಲಿ ಹೋಲ್ ನಂಬರ್ ಇರಬೇಕು. ಬಟ್ ಪವರಲ್ಲಿ -1 ಇದೆ, ಇದು ಹೋಲ್ ನಂಬರ್ ಅಲ್ಲ, ಅದು ಎಕ್ಸ್ಪ್ರೆಷನ್ ಆಗಲ್ಲ. ಓಕೆ, ಡನ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಇವಾಗ ಚೆಕ್ ಮಾಡೋಣ. ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಮತ್ತೆ ಪಾಲಿನಾಮಿಯಲ್ಸ್ ಡಿಫರೆನ್ಸ್ ಏನು ಅಂತ ಚೆಕ್ ಮಾಡೋಣ. ಓಕೆ, ಡಿಫರೆನ್ಸ್ ಏನು? ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂಡ್ ಪಾಲಿನಾಮಿಯಲ್ಸ್? ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂದ್ರೆ ಏನು? ಕಲೆಕ್ಷನ್ ಆಫ್ 2 or more terms. Listen here. Collection
collection of two or more terms. ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್ ಅಂದರೆ ಕಲೆಕ್ಷನ್ ಆಫ್ ಟೂ ಆರ್ ಮೋರ್ ಟರ್ಮ್ಸ್. ಓಕೆ, ನಾನು ಆವಾಗಲೇ ಹೇಳಿದೆ ನಿಮಗೆ, ಲಿಸನ್ ಹಿಯರ್, ಇದು ಒಂದು ಟರ್ಮ್. ಓಕೆ, ನೆಕ್ಸ್ಟ್ ಇದು ಒಂದು ಟರ್ಮ್. ದ ಕಲೆಕ್ಷನ್ ಆಫ್ ಟೂ ಟರ್ಮ್ಸ್ ಇಸ್ ಕಾಲ್ಡ್ ಎಸ್ ಆಲ್ಜಿಬ್ರೈಕ್ ಎಕ್ಸ್ಪ್ರೆಷನ್. ಕಲೆಕ್ಷನ್ ಆಫ್ ಟೂ ಆರ್ ಮೋರ್ ಟರ್ಮ್ಸ್. ಓಕೆ, ಇಲ್ಲಿ ಟೂ ಟರ್ಮ್ಸ್ ಇದೆ. ಓಕೆ, ಲಿಸನ್ ಹಿಯರ್, ಇಲ್ಲಿ ಒಂದು ಟರ್ಮ್ ಇದೆ, ನೆಕ್ಸ್ಟ್ ಇಲ್ಲಿ ಒಂದು ಟರ್ಮ್ ಇದೆ, ಟೂ ಟರ್ಮ್ಸ್, ಕಲೆಕ್ಷನ್ ಆಫ್ ಟೂ ಟರ್ಮ್ಸ್. ನೆಕ್ಸ್ಟ್ ಇಲ್ಲಿ ಒಂದು ಟರ್ಮ್ ಇದೆ, ಇಲ್ಲಿ ಎರಡು ಟರ್ಮ್ ಇದೆ, ನೆಕ್ಸ್ಟ್ ಇಲ್ಲಿ ಮೂರು ಟರ್ಮ್ ಇದೆ. ಸೊ ಕಲೆಕ್ಷನ್ ಆಫ್ ಟೂ ಆರ್ ಮೋರ್ ಟರ್ಮ್ಸ್ನ ನಾವು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಅಂತ ಅಂತೀವಿ. ದೆನ್ ಸರ್, ಇದು ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ ಆಯಿತು. ವಾಟ್ ಈಸ್ ಪಾಲಿನಾಮಿಯಲ್? ಪಾಲಿನಾಮಿಯಲ್ ಅಂದರೆ ಏನು? ಪಾಲಿನಾಮಿಯಲ್ ಕೂಡ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಓಕೆ, ಎ ಟೈಪ್ ಆಫ್ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್. ಬಟ್ ಒಂದು ಸಣ್ಣ ಡಿಫ್ರೆನ್ಸ್ ಇದೆ. ಆ ಡಿಫ್ರೆನ್ಸ್ ಏನು? ದ ಪವರ್ ಆಫ್ ವೇರಿಯೇಬಲ್ಸ್ ಮಸ್ಟ್ ಬಿ ಹೋಲ್ ನಂಬರ್. ಓಕೆ, ಪಾಲಿನಾಮಿಯಲ್ ಕೂಡ ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ನೇ. ಬಟ್ ಒಂದು ಡಿಫ್ರೆನ್ಸ್ ಏನಂದ್ರೆ ದ ಪವರ್ ಆಫ್ ವೇರಿಯೇಬಲ್ ಯಾವ್ದ್ಯಾವುದು? ಲಿಸನ್ ಹಿಯರ್, ವೇರಿಯೇಬಲ್ ವೈ. ಇಲ್ಲಿ ವೈ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ ವೈ ಇದೆ, ಎಕ್ಸ್ ಎಕ್ಸ್ ಎಕ್ಸ್, ಇದೆಲ್ಲ ವೇರಿಯೇಬಲ್ಸ್. ಓಕೆ, ಇಲ್ಲಿ 4 ಇದೆ, ಇದನ್ನೇನಂತ ಅಂತೀವಿ? ಕಾನ್ಸ್ಟೆಂಟ್ಸ್. ಇಲ್ಲಿ 2 ಇದೆ, ಕಾನ್ಸ್ಟೆಂಟ್ಸ್. ಇಲ್ಲಿ 3 ಇದೆ, ಕಾನ್ಸ್ಟೆಂಟ್ಸ್. 6 ಇದ್ರೆ ಕಾನ್ಸ್ಟೆಂಟ್ಸ್. ಓಕೆ, ವೇರಿಯೇಬಲ್ಸ್ ಮತ್ತೆ ಕಾನ್ಸ್ಟೆಂಟ್ಸ್. ಪವರ್ ಆಫ್ ವೇರಿಯೇಬಲ್ಸ್ ಮಸ್ಟ್ ಬಿ ಹೋಲ್ ನಂಬರ್. ಲಿಸನ್ ಹಿಯರ್, ಪವರ್ ಆಫ್ ವೇರಿಯೇಬಲ್ ಮಸ್ಟ್ ಬಿ ಹೋಲ್ ನಂಬರ್ ಅಂತ ಅಂದರೆ ಹೋಲ್ ನಂಬರ್ ಇದೆಯಾ? ದೆನ್ ಡನ್. ಇಲ್ಲಿ ಪವರ್ ಆಫ್ ಹೋಲ್ ನಂಬರ್. ಓಕೆ, ಡನ್. ಇಲ್ಲಿ ಲಿಸನ್ ಹಿಯರ್, ಇಲ್ಲಿ -2 ಇದೆ ಪವರ್. ಸರ್, ಆ -2 ಬಿಟ್ಟು ಇಲ್ಲಿ ತಗೊಳ್ಳಿ ಸರ್. ಫಾರ್ ಎಕ್ಸಾಂಪಲ್, ಈಗ ಲಿಸನ್ ಹಿಯರ್, ಇಲ್ಲಿ ಇದನ್ನು 3 ಅನ್ಕೊಳ್ಳೋಣ. 3x to the power of 3 ಅಂತ ಅನ್ಕೊಳ್ಳೋಣ. ಸರ್, ಹೈಯೆಸ್ಟ್ ಪವರ್ ತಗೋಬೇಕು. ಈಗ -2 ಕಮ್ಮಿ ಪವರು, 3 ಹೈಯೆಸ್ಟ್ ಪವರು, 3 ತಗೊಳ್ಳಿ ಸರ್. ಇದನ್ನ ಪಾಲಿನಾಮಿಯಲ್ ಅನ್ಕೊಳ್ಳಿ ಸರ್. ನೋ, ಹಂಗಾಗಲ್ಲ. ಮೈನಸ್ ಕೊಟ್ಟಿರೋ ಎಕ್ಸ್ಪ್ರೆಷನ್ ಅಲ್ಲಿ ಎಲ್ಲ ವೇರಿಯೇಬಲ್ಸ್ ಪವರ್ ಕೂಡ ಹೋಲ್ ನಂಬರಲ್ಲಿ ಇರಬೇಕು. ಒಂದು ಹೋಲ್ ನಂಬರ್ ಇಲ್ಲ ಅಂದ್ರೂ ಅದು ಪಾಲಿನಾಮಿಯಲ್ ಆಗಲ್ಲ. ಓಕೆ, ಡನ್. ಓಕೆ, ನೆಕ್ಸ್ಟ್, ಡಿಗ್ರೀಸ್ ಆಫ್ ಪಾಲಿನಾಮಿಯಲ್ಸ್. ನಿಮಗೆ ಕ್ವಶನ್ ಅಲ್ಲಿ ಕೊಡ್ತಾನೆ. ಫಾರ್ ಎಕ್ಸಾಂಪಲ್, ಲಿಸನ್ ಹಿಯರ್, ಡಿಗ್ರೀಸ್ ಆಫ್ ಪಾಲಿನಾಮಿಯಲ್ಸ್ ಅಂತ ಕೊಡ್ತಾನೆ. ಓಕೆ, ಅದರಲ್ಲಿ ಒಂದು ಎಕ್ಸ್ಪ್ರೆಷನ್ ಕೊಡ್ತಾನೆ. ಲಿಸನ್ ಹಿಯರ್, ಒಂದು ಎಕ್ಸ್ಪ್ರೆಷನ್ ಕೊಡ್ತಾನೆ. 6x³ -5x² plus 6x plus 3. ಈಗ ಯಾವ್ದಾದ್ರು ಒಂದು ಎಕ್ಸ್ಪ್ರೆಷನ್ ಕೊಡ್ತಾನೆ. ಓಕೆ, ಸೊ ಈ ಥರ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಫೈಂಡ್ ದ ಡಿಗ್ರೀಸ್ ಆಫ್ ಪಾಲಿನಾಮಿಯಲ್ಸ್ ಅಂತ ಕೇಳ್ತಾನೆ. ಓಕೆ, ಫೈಂಡ್ ದ ಡಿಗ್ರೀಸ್ ಆಫ್ ಪಾಲಿನಾಮಿಯಲ್ಸ್ ಅಂತ ಕೇಳ್ತಾನೆ. ಓಕೆ, ಡಿಗ್ರೀಸ್ ಅಂದರೆ ಯಾವ್ದ್ಯಾವುದು? ಇದೊಂದು, ಇಲ್ಲಿ 1 ಅಂತ ಇರುತ್ತೆ, ನೆಕ್ಸ್ಟ್ ಇದೊಂದು ಡಿಗ್ರೀಸ್ ಆಫ್ ಪಾಲಿನಾಮಿಯಲ್ಸ್. ಕರೆಕ್ಟಾ? ಡಿಗ್ರೀಸ್ ಆಫ್ ಪಾಲಿನಾಮಿಯಲ್ಸ್. ಬಟ್ ನಮಗೆ ಕೇಳಿದಾಗ ಡಿಗ್ರೀಸ್ ಆಫ್ ಪಾಲಿನಾಮಿಯಲ್ಸ್, ಫೈಂಡ್ ದ ಡಿಗ್ರೀಸ್ ಆಫ್ ಪಾಲಿನಾಮಿಯಲ್ಸ್ ಅಂತ ಅಂದರೆ ಇದೆಲ್ಲ ವ್ಯಾಲ್ಯೂಸ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ದ ಹೈಯೆಸ್ಟ್ ವ್ಯಾಲ್ಯೂಸ್ ಯಾವ್ದಿರುತ್ತೆ, ಅದನ್ನ ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಂತ ಅಂತೀವಿ. ಸೊ ಈ ಎಕ್ಸ್ಪ್ರೆಷನ್ ಕೊಟ್ಬಿಟ್ಟು ಫೈಂಡ್ ದ ಡಿಗ್ರಿ ಆಫ್ ಪಾಲಿನಾಮಿಯಲ್ ಅಂತ ಕೇಳಿದ್ರೆ ಆವಾಗ ಡಿಗ್ರಿ ಆಫ್ ಪಾಲಿನಾಮಿಯಲ್ ಈಸ್ 3. ಓಕೆ, ಅಂಡರ್ಸ್ಟುಡ್? ಅರ್ಥ ಆಯ್ತಾ? ನೆಕ್ಸ್ಟ್, ಟೈಪ್ಸ್ ಆಫ್ ಪಾಲಿನಾಮಿಯಲ್ಸ್.
types of polynomials. Types of polynomials. Okay. Types of polynomials. ಇಲ್ಲಿ ಬೇಸ್ಡ್ ಆನ್ ಟರ್ಮ್ಸ್ ಮತ್ತು ಬೇಸ್ಡ್ ಆನ್ ಡಿಗ್ರಿ ಅಂತ ಎರಡು ಟೈಪ್ ಬರುತ್ತೆ. ಲಿಸನ್ ಹಿಯರ್. ಬೇಸ್ಡ್ ಆನ್ ಟರ್ಮ್ಸ್ ಮತ್ತು ಬೇಸ್ಡ್ ಆನ್ ಡಿಗ್ರಿ. ಓಕೆ, ಲಿಸನ್ ಹಿಯರ್. Based on terms and based on degrees. Okay, based on terms and based on degrees. ಎರಡು ಟೈಪಲ್ಲಿ ಇದನ್ನು ಡಿವೈಡ್ ಮಾಡ್ತಾರೆ ಪಾಲಿನಾಮಿಯಲ್ಸ್ನ. ಓಕೆ, ಬೇಸ್ಡ್ ಆನ್ ಟರ್ಮ್ಸ್ ಅಂತ ಅಂದರೆ, ಬೇಸ್ಡ್ ಆನ್ ಡಿಗ್ರೀಸ್ ಅಂತ ಅಂದರೆ ಅದರಲ್ಲಿ ಯಾವ್ಯಾವ ಟೈಪ್ ಬರುತ್ತೆ? ಲೀನಿಯರ್, ಓಕೆ, quadratic, then ಕ್ಯೂಬಿಕ್, 3 ಟೈಪ್ಸ್ ಬರುತ್ತೆ. ಇನ್ನೊಂದು ಟೈಪ್ ಇದೆ, ಅದು ನಿಮಗೆ ಕೇಳೋದಿಲ್ಲ. ಸೊ ಬೇಸ್ಡ್ ಆನ್ ಡಿಗ್ರೀಸ್ ಅಂತ ಅಂದರೆ ಲೀನಿಯರ್, ಕ್ವಾಡ್ರಾಟಿಕ್, ಕ್ಯೂಬಿಕ್. ಓಕೆ, ನೆಕ್ಸ್ಟ್ ಯಾವ್ದ್ಯಾವ್ದು ಇರಬಹುದು ಬೇಸ್ಡ್ ಆನ್ ಟರ್ಮ್ಸಲ್ಲಿ? ಯಾವ್ದ್ಯಾವ್ದು ಇರಬಹುದು ಬೇಸ್ಡ್ ಆನ್ ಟರ್ಮ್ಸ್? ಯಾವ ಟೈಪ್ಸ್ ಇರಬಹುದು? ಯಾವ್ಯಾವ್ದು ಇರ್ಬೋದು? ಗೆಸ್. ಯಾವ್ದಾದ್ರು ಇರ್ಬೋದು. ಓಕೆ, ಲಿಸನ್ ಹಿಯರ್. ಸೊ ಬೇಸ್ಡ್ ಆನ್ ಡಿಗ್ರೀಸ್ 3 ಟೈಪ್ಸ್ ಇದೆ. ಬೇಸ್ಡ್ ಆನ್ ಟರ್ಮ್ಸ್ ಯಾವ್ದ್ಯಾವ್ದು ಇರ್ಬೋದು? ಓಕೆ, ಬೇಸ್ಡ್ ಆನ್ ಟರ್ಮ್ಸ್ ಯಾವ್ದ್ಯಾವ್ದು ಇರ್ಬೋದು? Binomial, trinomial, monomial. Okay, monomial, then binomial, next trinomial, okay, monomial, then binomial ಮತ್ತೆ ಟ್ರೈನಾಮಿಯಲ್. ಓಕೆ, ಈಗ ಇದು ನಾವು ಒಂದೊಂದಾಗೆ ಚೆಕ್ ಮಾಡ್ತಾ ಹೋಗೋಣ. ಲಿಸನ್ ಹಿಯರ್. ಫಸ್ಟ್ ಒನ್, ಮೋನೋಮಿಯಲ್ ಅಂತ ಅಂದ್ರೆ ಏನು? Listen here. A polynomial having one term. ಅದನ್ನ ನಾವು ಮೋನೋಮಿಯಲ್ ಅಂತ ಅಂತೀವಿ. ಒಂದು ಟರ್ಮ್. ಎಕ್ಸಾಂಪಲ್ ಎನಿಥಿಂಗ್, ಒಂದು ಟರ್ಮ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಲಿಸನ್ ಹಿಯರ್. ಇದೆರಡನ್ನೂ ಸೇರಿಸಿದ್ರೆ 2 ಟರ್ಮ್ಸ್. ಇದೊಂದು ಟರ್ಮು, ಇದೊಂದು ಟರ್ಮು, ಇದೊಂದು ಟರ್ಮ್, ಇಲ್ಲಿ 3 ಟರ್ಮ್ಸ್ ಇದೆ. ಸೊ ಆ ಥರ ಇಟ್ ಕಂಟೈನ್ಸ್ ಓನ್ಲಿ ಒನ್ ಟರ್ಮ್. ಫಾರ್ ಎಕ್ಸಾಂಪಲ್ 3 ಅಂತ ತಗೋಬೋದು, ಅದು ಒಂದು ಟರ್ಮು. -5x ಅಂತ ತಗೋಬೋದು, ಅದು ಒಂದು ಟರ್ಮು. ದೆನ್ 7x² ಅಂತ ತಗೋಬೋದು, ಅದು ಒಂದು ಟರ್ಮು. ಓಕೆ, ಏನು ಬೇಕಾದ್ರೂ ತಗೋಬೋದು, ಅದು ಮಾನೋಮಿಯಲ್. ನೆಕ್ಸ್ಟ್ ಸೆಕೆಂಡ್ ಒನ್, binomial. Okay, binomial. Listen here. A polynomial having 2 terms.
ಪಾಲಿನಾಮಿಯಲ್ ಹ್ಯಾವಿಂಗ್ ಟೂ ಟರ್ಮ್ಸ್ ಯಾವ್ದ್ಯಾವುದು? ಟೂ ಟರ್ಮ್ಸ್ ಯಾವುದಾದ್ರು ಆಯಿತು. ಫಾರ್ ಎಕ್ಸಾಂಪಲ್ 4x plus 2, ಓಕೆ, ಮೈನಸ್ 3x ಮೈನಸ್ 4, ಯಾವುದಾದ್ರು ಆಯಿತು. ಟೂ ಟರ್ಮ್ಸ್, ಇದೊಂದು ಟರ್ಮು, ಇದೊಂದು ಟರ್ಮು, ಇದೊಂದು ಟರ್ಮ್, ಇದೊಂದು ಟರ್ಮು, ಇದೊಂದು ಟರ್ಮ್. ಓಕೆ, ಬೈನಾಮಿಯಲ್. ನೆಕ್ಸ್ಟ್ ಟ್ರೈನಾಮಿಯಲ್. ಟ್ರೈನಾಮಿಯಲ್, ಟ್ರೈನಾಮಿಯಲ್. ನೆಕ್ಸ್ಟ್ a polynomial, polynomial having 3 terms. ನೇಮಲ್ಲೇ ಹೇಳುತ್ತೆ, ಅದು ನೇಮಲ್ಲೇ ಹೇಳುತ್ತೆ. ಟ್ರೈನಾಮಿಯಲ್ ಅಂದರೆ 3, ಬೈನಾಮಿಯಲ್ ಅಂದರೆ 2, ಮೋನೋ ಅಂದರೆ 1. ಸೊ ಅದನ್ನು ನೆನಪಿಟ್ಕೊಡಿ. ನೆಕ್ಸ್ಟ್ ಎಕ್ಸಾಂಪಲ್, ಫಾರ್ ಎಕ್ಸಾಂಪಲ್ 3 ಟರ್ಮ್ಸ್. ಈಗ 6x ಸ್ಕ್ವೇರ್ ಮೈನಸ್ 3x ಪ್ಲಸ್ 2, ಇದು ಟ್ರೈನಾಮಿಯಲ್. ಅಥವಾ ಇನ್ನೊಂದು ಎಕ್ಸಾಂಪಲ್ ತಗೋಬೇಕು ಅಂದರೆ 2x ಸ್ಕ್ವೇರ್ 2x ಪ್ಲಸ್ 2, ಇದು ಒಂದು ಎಕ್ಸಾಂಪಲ್. ಸೊ 3 ಟರ್ಮ್ಸ್, ಇದು ಒಂದು ಟರ್ಮು, ಇದು ಒಂದು ಟರ್ಮು, ಇದು ಒಂದು ಟರ್ಮ್. ಸೊ ಮೋನೋಮಿಯಲ್ ಅಂದರೆ ಒಂದು ಟರ್ಮು, ಬೈನಾಮಿಯಲ್ ಅಂದರೆ 2 ಟರ್ಮ್ಸ್, ಟ್ರೈನಾಮಿಯಲ್ ಅಂದರೆ 3 ಟರ್ಮ್ಸ್. ಓಕೆ, ನೆಕ್ಸ್ಟ್ ಈಗ ಬೇಸ್ಡ್ ಆನ್ ಡಿಗ್ರೀಸ್ ಚೆಕ್ ಮಾಡೋಣ. ಈಗ ಬೇಸ್ಡ್ ಆನ್ ಡಿಗ್ರೀಸ್ ಚೆಕ್ ಮಾಡೋಣ. ಅದರಲ್ಲಿ ಯಾವ ಟರ್ಮ್ ಇದೆ? ಫಸ್ಟ್ ಒನ್ ಲೀನಿಯರ್, ಲೀನಿಯರ್, ಲೀನಿಯರ್. ಓಕೆ, listen here. Polynomial having a polynomial having 1 degree, 1 degree. ಫಾರ್ ಎಕ್ಸಾಂಪಲ್ ಯಾವ ಫಾರ್ಮಲ್ಲಿ ಇರುತ್ತೆ? ಅದು ಯಾವ ಫಾರ್ಮಲ್ಲಿ ಇರುತ್ತೆ? ax ಪ್ಲಸ್ ಬಿ. ಓಕೆ, 1 ಡಿಗ್ರಿ. ಇಲ್ಲಿ ಏನಿಲ್ಲ, ಅದನ್ನು 1 ಅಂತ ತಗೊಳ್ಳಿ, ಅಥವಾ ಇಲ್ಲ. ಓಕೆ, 1 ಡಿಗ್ರಿ ಈ ಫಾರ್ಮಲ್ಲಿ ಇರುತ್ತೆ. ನೆಕ್ಸ್ಟ್ ಸೆಕೆಂಡ್ ಒನ್ ಕ್ವಾಡ್ರಾಟಿಕ್. ಕ್ವಾಡ್ರಾಟಿಕ್, ಕ್ವಾಡ್ರಾಟಿಕ್, ಕ್ವಾಡ್ರಾಟಿಕ್ ಏನು ಬರುತ್ತೆ? ಎ ಪಾಲಿನಾಮಿಯಲ್, polynomial having 2 degree, having 2 degree. Example, polynomial having 2 degree ಅಂತಂದ್ರೆ ಎಕ್ಸಾಂಪಲ್ ಏನು ಬರುತ್ತೆ? ax ಸ್ಕ್ವೇರ್ ಪ್ಲಸ್ bx ಪ್ಲಸ್ c. ಓಕೆ, 2 ಡಿಗ್ರಿ, 2 ಡಿಗ್ರಿ. ಇಲ್ಲಿ 1 ಅಂತ ಕನ್ಸಿಡರ್, ಹೈಯೆಸ್ಟ್ ಡಿಗ್ರಿ 2 ಬರುತ್ತೆ. ಸೊ ಈ ಫಾರ್ಮಲ್ಲಿ ಇರುತ್ತೆ. ಓಕೆ, third one. So cubic, ಇಲ್ಲೇನಿರುತ್ತೆ? ಎ ಪಾಲಿನಾಮಿಯಲ್ having 3 degrees, ಓಕೆ, having 3 degrees. ಇಲ್ಲಿ ಎಕ್ಸಾಂಪಲ್ ಏನು ಬರುತ್ತೆ? 3 ಡಿಗ್ರೀಸ್. ax ಕ್ಯೂಬ್ ಪ್ಲಸ್ bx ಸ್ಕ್ವೇರ್ ಪ್ಲಸ್ cx ಪ್ಲಸ್ d. ಓಕೆ, 3 ಡಿಗ್ರಿ, 2 ಡಿಗ್ರಿ, 1 ಡಿಗ್ರಿ. ಬೇಕಾದ್ರೆ 1 ಅಂತ ಬರ್ಕೊಳ್ಳಿ, ಏನು ತೊಂದರೆ ಇಲ್ಲ. ಓಕೆ, ಸೊ ಇದು 2 ಟೈಪ್ಸ್. ಒಂದು ಬೇಸ್ಡ್ ಆನ್ ಟರ್ಮ್ಸ್ ಡಿವೈಡ್ ಆಗುತ್ತೆ ಪಾಲಿನಾಮಿಯಲ್ಸ್, ಇನ್ನೊಂದು ಬೇಸ್ಡ್ ಆನ್ ಡಿಗ್ರೀಸ್ ಡಿವೈಡ್ ಆಗುತ್ತೆ. ಬೇಸ್ಡ್ ಆನ್ ಟರ್ಮ್ಸ್ ಅಲ್ಲಿ ಮಾನೋಮಿಯಲ್ ಅಂದರೆ 1 ಟರ್ಮ್ ಇರುತ್ತೆ, ಬೈನಾಮಿಯಲ್ ಅಂದರೆ 2 ಟರ್ಮ್ಸ್ ಇರುತ್ತೆ, ಟ್ರೈನಾಮಿಯಲ್ ಅಂದರೆ 3 ಟರ್ಮ್ಸ್ ಇರುತ್ತೆ. ನೆಕ್ಸ್ಟ್ ಬೇಸ್ಡ್ ಆನ್ ಡಿಗ್ರೀಸ್ ಅಲ್ಲಿ 3 ಟೈಪ್ಸ್. ಲೀನಿಯರ್ ಅಂತ ಅಂದರೆ 1 ಡಿಗ್ರಿ,
ಕ್ವಾಡ್ರಾಟಿಕ್ ಅಂದರೆ 2 ಡಿಗ್ರಿ, ಕ್ಯೂಬಿಕ್ ಅಂದರೆ 3 ಡಿಗ್ರಿ. ಓಕೆ, ಡನ್. ನೆಕ್ಸ್ಟ್, ಓಕೆ, ಜನರಲ್ ಫಾರ್ಮ್ ಆಫ್ ಪಾಲಿನಾಮಿಯಲ್. General form of polynomial. General form of polynomial. Listen here. Listen here. A n xn. Okay. A n xn. Next, plus a n minus 1 x n minus 1. Next, a n minus 2 x n minus 2 till ಎಷ್ಟು ಬರುತ್ತೆ? a2 x2 ಪ್ಲಸ್ a1 x1 ಪ್ಲಸ್ a0 x0. ಇದನ್ನು ಜನರಲ್ ಫಾರ್ಮ್ ಆಫ್ ಪಾಲಿನಾಮಿಯಲ್ ಅಂತ ಅಂತೀವಿ. ಓಕೆ, ಇದನ್ನು ಜನರಲ್ ಫಾರ್ಮ್ ಆಫ್ ಪಾಲಿನಾಮಿಯಲ್ ಅಂತ ಅಂತೀವಿ. ಓಕೆ, ಲಿಸನ್, an xn an minus 1 x to the power of n minus 1. ಅದೇ ಥರ ಎಷ್ಟು ಬರ್ಕೊಂಡು ಹೋಗ್ಬೋದು? ಟಿಲ್ a0 x0 ತನಕ ಬರ್ಕೊಂಡು ಹೋಗಿ. ನೆಕ್ಸ್ಟ್, zeros of polynomial. Listen here, very important concept. Zeros of polynomial. For example, ನಾನೊಂದು ಎಕ್ಸ್ಪ್ರೆಷನ್ ತಗೋತೀನಿ. ಪಾಲಿನಾಮಿಯಲ್ ಆಫ್ x equals 2x minus 2, 2x minus 2, okay, 2x minus 2. Listen here, zeros of polynomials ಅಂತ ಅಂದರೆ, zeros of polynomials ಅಂದರೆ, listen here, for what value of x, for what values of x the equation becomes 0, okay, ಇದನ್ನ ನೆನ್ಪಿಟ್ಕೊಳ್ಳಿ. for what values of x the equation becomes 0 ಅಂತ ಅಂದರೆ, ಇಲ್ಲಿ x ಇದೆ, ನಾವು ಇಲ್ಲಿ ಎಕ್ಸಿಗೆ ಯಾವ ವ್ಯಾಲ್ಯೂ ಹಾಕಿದ್ರೆ ಈ ಈಕ್ವೇಷನ್ 0 ಆಗುತ್ತೆ, ಅದನ್ನು ಝೀರೋ ಆಫ್ ಪಾಲಿನಾಮಿಯಲ್ಸ್ ಅಂತ ಅಂತೀವಿ. ಇಲ್ಲಿ ಎಕ್ಸಿಗೆ ನಾನು 1 ಅಂತ ಹಾಕಿದ್ರೆ 2 1s are 2 minus 2 equals 0 ಆಗುತ್ತಲ್ವಾ, ಅಂದರೆ ಈಗ ನಮಗೆ 1 is the zero of polynomial. ಅಂದರೆ ಎಕ್ಸ್ ವ್ಯಾಲ್ಯೂ ಏನಿರುತ್ತೆ, ಇದನ್ನು ನಾವು ಝೀರೋ ಆಫ್ ಪಾಲಿನಾಮಿಯಲ್ ಅಂತ ಅಂತೀವಿ. ಲಿಸನ್ ಹಿಯರ್, ಒಂದು ಎಕ್ಸ್ಪ್ರೆಷನ್ ತಗೋತೀನಿ. ಆ ಎಕ್ಸ್ಪ್ರೆಷನ್ನಲ್ಲಿ ಎಕ್ಸ್ ವ್ಯಾಲ್ಯೂ ಯಾವುದನ್ನು ಹಾಕಿದ್ರೆ ಆ ಎಕ್ಸ್ಪ್ರೆಷನ್ 0 ಆಗುತ್ತೆ, ಆ ವ್ಯಾಲ್ಯೂನ ನಾವು ಝೀರೋಸ್ ಆಫ್ ಪಾಲಿನಾಮಿಯಲ್ಸ್ ಅಂತ ಅಂತೀವಿ. ಇದು ಇಂಪಾರ್ಟೆಂಟ್ ಕ್ವಶನ್. ಓಕೆ, ಝೀರೋಸ್ ಆಫ್ ಪಾಲಿನಾಮಿಯಲ್. ನೆಕ್ಸ್ಟ್, ಜಾಮೆಟ್ರಿಕ್ ಮೀನಿಂಗ್ ಆಫ್ ಝೀರೋಸ್. ಲಿಸನ್ ಹಿಯರ್, ಜಾಮೆಟ್ರಿಕ್ meaning of zeros. For example, ಜಾಮೆಟ್ರಿಕಲ್ ಗ್ರಾಫ್ ಕೊಡ್ತಾನೆ ನಿಮಗೆ. ಗ್ರಾಫ್ ಹಿಂಗಿರುತ್ತೆ ಅಂದ್ಕೊಳ್ಳಿ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಓಕೆ, ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಓಕೆ, ಇದೊಂದು ಗ್ರಾಫ್ ಕೊಡ್ತಾನೆ ಎಕ್ಸಾಮಲ್ಲಿ. ನಿಮಗೆ ಒಂದು ವೇವ್ ಅಥವಾ ಏನಾದ್ರು ಇಂಡಿಕೇಟ್ ಮಾಡಿರ್ತಾನೆ. ಫಾರ್ ಎಕ್ಸಾಂಪಲ್ ಈ ಥರ ಕೊಡ್ತಾನೆ. ಓಕೆ, ಈ ಥರ ಕೊಟ್ಬಿಟ್ಟು ಎಷ್ಟು ಝೀರೋಸ್ ಇದೆ ಅಂತ ಕೇಳ್ತಾನೆ. ಈ ಗ್ರಾಫಲ್ಲಿ ಎಷ್ಟು ಝೀರೋಸ್, ನಂಬರ್ ಆಫ್ ಝೀರೋಸ್ ಎಷ್ಟಿದೆ ಅಂತ ಕೇಳ್ತಾನೆ. ಆವಾಗ ಎಷ್ಟು ಝೀರೋಸ್ ಇದೆ? 1 2 3 4 5. ಓಕೆ, ಸೊ ಝೀರೋಸ್ ಅಂತ ಅಂದರೆ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ, ಗ್ರಾಫಲ್ಲಿ ಆ ಗ್ರಾಫ್ ಏನಿದೆ ಅದು ಎಕ್ಸ್ ಆಕ್ಸಿಸ್ಗೆ ಎಷ್ಟು ಸಲ ಇಂಟರ್ಸೆಕ್ಟ್ ಆಗಿದೆ ಅದನ್ನು ಚೆಕ್ ಮಾಡ್ಕೊಳ್ಳಿ. ಎಷ್ಟು ಸಲ ಇಂಟರ್ಸೆಕ್ಟ್ ಆಗಿದೆ ಅಷ್ಟು ನಂಬರ್ ಆಫ್ ಝೀರೋಸ್ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಫಾರ್ ಎಕ್ಸಾಂಪಲ್
ಈ ಥರ ಕೊಡ್ತಾನೆ ಗ್ರಾಫು. ಆವಾಗ ನಿಮಗೆ ಎಷ್ಟು ನಂಬರ್ ಆಫ್ ಝೀರೋಸ್ ಇದೆ, ಎಕ್ಸ್ ಆಕ್ಸಿಸ್ ಮಾತ್ರ ಇಂಟರ್ಸೆಕ್ಟ್ ಆಗಿರೋದು ಕೌಂಟ್ ಮಾಡ್ಕೋಬೇಕು, ವೈ ಆಕ್ಸಿಸ್ದು ಕೌಂಟ್ ಆಗಲ್ಲ. ಓಕೆ, ಎಕ್ಸ್ ಆಕ್ಸಿಸಲ್ಲಿ ಎಷ್ಟು ಇಂಟರ್ಸೆಕ್ಟ್ ಆಗಿದೆ, 1, ಇಲ್ಲಿ 2, ಇಲ್ಲಿ 3, ಅಂದರೆ 3 zeros. ಓಕೆ, ಇಲ್ಲಿ 5 zeros. ಓಕೆ, ಡನ್. ನೆಕ್ಸ್ಟ್ ಲಿಸನ್ ಹಿಯರ್, ಇನ್ನೊಂದು ಎಕ್ಸಾಂಪಲ್ ತಗೊಳ್ಳಿ. ಇದು ಎಕ್ಸ್ ಆಕ್ಸಿಸ್, ಇದು ವೈ ಆಕ್ಸಿಸ್. ಫಾರ್ ಎಕ್ಸಾಂಪಲ್ ಹಿಂಗೆ ಒಂದು ಕೊಡ್ತಾನೆ ಲೈನ್. ಓಕೆ, ನಿಮಗಿಲ್ಲಿ ಎಷ್ಟು ಝೀರೋಸ್ ಇದೆ ಅಂತ ಹೇಳ್ತೀರಾ? ಇಲ್ಲಿ ವೈಗೆ ಇಂಟರ್ಸೆಕ್ಟ್ ಆಗಿದೆ, ಅದನ್ನು ಕನ್ಸಿಡರ್ ಮಾಡ್ಕೊಳಂಗಿಲ್ಲ, ಬರೀ ಎಕ್ಸ್ ಆಕ್ಸಿಸಿಗೆ ಇಂಟರ್ಸೆಕ್ಟ್ ಆಗಿರೋದನ್ನು ಮಾತ್ರ ಕನ್ಸಿಡರ್ ಮಾಡಬೇಕು. ಇಲ್ಲಿ ಒಂದು ಪ್ಲೇಸಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಸೊ 1 zeros. ಓಕೆ, ಡನ್. ನೆಕ್ಸ್ಟ್, ರಿಲೇಶನ್ಶಿಪ್ ಬಿಟ್ವೀನ್ ಝೀರೋಸ್ ಆ್ಯಂಡ್ ಕೋಎಫಿಷಿಯಂಟ್. ಲಿಸನ್ ಹಿಯರ್, ಒಂದು ಎಕ್ಸ್ಪ್ರೆಷನ್ ಇದೆ. ಸೊ ಕೋಎಫಿಷಿಯಂಟ್ಸ್ ಅಂತ ಅಂದರೆ ಇದನ್ನು ನಾವು ಕೋಎಫಿಷಿಯಂಟ್ಸ್ ಅಂತ ಅಂತೀವಿ. ಓಕೆ, ಏನು ಕಾನ್ಸ್ಟೆಂಟ್ಸ್ ಅಂತ ಹೇಳಿದ್ನಲ್ಲ, ಅದನ್ನು ಕೋಎಫಿಷಿಯಂಟ್ಸ್ ಅಂತ ಅಂತೀವಿ. ಇದನ್ನು ಮಾಮೂಲಿ ವೇರಿಯಬಲ್ಸ್. ಓಕೆ, ವೇರಿಯಬಲ್ಸ್ ಎಕ್ಸ್ ಅಂತ ಅಂದರೆ ವೇರಿಯಬಲ್ಸ್. ಈಗ ಇದರಲ್ಲಿ ನಿಮಗೆ ಸಮ್ ಆಫ್ ರೂಟ್ಸ್ ಮತ್ತು ಪ್ರಾಡಕ್ಟ್ ಆಫ್ ರೂಟ್ಸ್ ಅಂತ ಕೇಳ್ತಾನೆ. ಸಮ್ ಆಫ್ ರೂಟ್ಸ್ ಮತ್ತು ಪ್ರಾಡಕ್ಟ್ ಆಫ್ ರೂಟ್ಸ್. ಓಕೆ, ಇಲ್ಲಿ 2 ಟೈಪ್ ರೂಟ್ಸ್ ಇರುತ್ತೆ, ಅದು ಆಲ್ಫಾ ಮತ್ತು ಬೀಟಾ. ಓಕೆ, ಸಮ್ ಆಫ್ ರೂಟ್ಸ್ ಅಂತ ಅಂದರೆ ಆಲ್ಫಾ ಪ್ಲಸ್ ಬೀಟಾ. ಪ್ರಾಡಕ್ಟ್ ಆಫ್ ರೂಟ್ಸ್ ಅಂದರೆ ಆಲ್ಫಾ ಇಂಟು ಬೀಟಾ. ಇದಕ್ಕೇನು ಬರುತ್ತೆ ಅಂದರೆ, ಲಿಸನ್ ಹಿಯರ್, ಫಾರ್ಮುಲಾ ಏನಿದೆ, -b/a ಈಕ್ವಲ್ಸ್ c/a. -b/a ಈಕ್ವಲ್ಸ್ c/a. ಲಿಸನ್ ಹಿಯರ್, -b/a equals c/a. Okay, next, done. ಇದು ಇಂಪಾರ್ಟೆಂಟ್, ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ, ಡನ್. ಇದಿಷ್ಟು ಫಾರ್ಮುಲಾ ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸ್ಲೈಡಲ್ಲಿ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಓಕೆ, ಡನ್.